6 ತಿಂಗಳು 1 ವರ್ಷದಲ್ಲಿ ಫಿಟ್ನೆಸ್ ಮಾಡೆಲ್ ತರ 6 ಪ್ಯಾಕ್ ಎಲ್ಲ ಮಾಡ್ಕೊಂಡು ಸಾಕಾದಾಗಿ ಕಾಣಿಸ್ಬೋದಾ ಅನ್ನೋದು ನಮ್ಮ ಫಾಲೋವರ್ ಒಬ್ರು ಆನ್ಲೈನ್ ಕೋಚಿಂಗ್ ಎನ್ಕ್ವೈರ್ ಮಾಡಿದಾಗ ಕೇಳಿದ್ರು. ಅದಕ್ಕೆ ನನ್ನ ಉತ್ತರ ಏಜ್ ಎಷ್ಟು ಅಂತ ಕೇಳಿದೆ. ಬಿಕಾಸ್ ತುಂಬಾ ಮ್ಯಾಟರ್ ಆಗುತ್ತೆ. 32 ಅಂತ ಟೀನೇಜ್ ಅಲ್ಲಿಲ್ಲ, 22-23 ಅಲ್ಲಿಲ್ಲ. ಆಫ್ಟರ್ 30 ಮಸಲ್ ಮಾಸ್ ಅಥವಾ ಸ್ಟ್ರೆಂತ್ ಡಿಕ್ಲೈನ್ ಆಗೋ ಏಜ್, ಅಥವಾ ಕಾಲೇಜ್ ಡೇಸ್ ಅಲ್ಲೋ ಅಥವಾ ಆ ಏಜ್ ಅಲ್ಲಿ ಇರುವಾಗ ಕಾಂಪಿಟೇಷನ್ಸ್ ಏನು ಮಾಡಿಲ್ಲ, ಎಕ್ಸ್ಟ್ರೀಮ್ಲಿ ಗುಡ್ ಫಿಸಿಕ್ ಆಗಿದ್ದಾರೆ ಅಂತ ಅನ್ನೋಕ್ಕೆ. ವೆಯ್ಟ್ ಎಷ್ಟು, ಹೈಟ್ ಎಷ್ಟು ಅಂತ ಕೇಳಿದೆ. ಐ ಥಿಂಕ್ 74-84 ಅಂದರು. ಹೈಟು 5.4. ಸೊ 20-25 kgs ರೆಡ್ಯೂಸ್ ಮಾಡಬೇಕು. ಇದಕ್ಕೆ ನಿಮಗೆ 6 ತಿಂಗಳು 9 ತಿಂಗಳು ಆಗೋಗುತ್ತೆ. ಇನ್ನು 1 ವರ್ಷದಲ್ಲಿ ಸ್ಟೇಜ್ ಮೇಲೆ ಹತ್ತೋದು ಇಂಪಾಸಿಬಲ್. ಫ್ಯಾಟ್ ಲಾಸು ತುಂಬಾ ಸುಲಭ ಹೇಳ್ಬೇಕಂತ ಅಂದ್ರೆ. ಮಸಲ್ ಬಿಲ್ಡಿಂಗು ವರ್ಷಾನ್ಗಟ್ಲೆ ಬೇಕು, ಫ್ಯಾಟ್ ಲಾಸು ತಿಂಗಳುಗಳಲ್ಲಿ ಆಗ್ಬಿಡುತ್ತೆ. ನೆಕ್ಸ್ಟ್ ನಾನು ಹೇಳಿದ್ದೇನಪ್ಪಾ ಅಂತ ಅಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಬರೋ ಟ್ರಾನ್ಸ್ಫಾರ್ಮೇಶನ್ ನೋಡ್ಬಿಟ್ಟು ಅದನ್ನೇ ಸತ್ಯ ಅಂತ ನಂಬಕ್ ಹೋಗ್ಬೇಡಿ. 99% ಆಫ್ ದ ಕ್ವಿಕ್ ಟ್ರಾನ್ಸ್ಫಾರ್ಮೇಶನ್ ಆನ್ಲೈನ್ ಅಲ್ಲಿ ಏನ್ ನೋಡ್ತೀರಾ ಅದು ಆ ಟೈಮ್ ಪೀರಿಯಡ್ ಅಲ್ಲಿ ಆಗಿರಲ್ಲ. 1 ವರ್ಷ 2 ವರ್ಷ 3 ವರ್ಷ ತಗೊಂಡಿರ್ತಾರೆ. ಆಮೇಲೆ ಕ್ಲೈಂಟ್ಸ್ ಬರ್ತಾರಲ್ಲ, ಅಟ್ರಾಕ್ಟ್ ಆಗ್ತಾರೆ, ಇವ್ರ ಹತ್ರ ಬಂದ್ರೆ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ ಅಂದ್ಬಿಟ್ಟು 3 ಮಂತ್ಸ್ ಅಲ್ಲಿ ಆಗಿದ್ದು 6 ಮಂತ್ಸ್ ಅಲ್ಲಿ ಆಗಿದ್ದು ಅಂತಾರೆ. ಸೊ ಆ ರೀತಿ ಆಗಲ್ಲ. ಇನ್ನೊಂದು, ಈ 3-6 ಮಂತ್ಸ್ ಅಲ್ಲಿ ಯಾವಾಗ ಆಗುತ್ತೆ ಅಂತ ಅಂದ್ರೆ, ಅವರು 1 year ಬ್ಯಾಕ್ ಎಕ್ಸ್ಟ್ರೀಮ್ಲಿ ಗುಡ್ ಶೇಪ್ ಅಲ್ಲಿ ಇರ್ತಾರೆ. ಸೊ ಮತ್ತೆ ಆ ಶೇಪ್ಗೆ ಬರೋದು ತುಂಬಾ ಸುಲಭ. ಬಟ್ ಫಸ್ಟ್ ಟೈಮ್ ನೀವು ಒಂದು ಒಳ್ಳೆ ಶೇಪ್ಗೆ ಹೋಗ್ತಿದ್ದೀರಾ ಅಂದ್ರೆ ಅಷ್ಟು ಬೇಗ ಆಗಲ್ಲ. ಹೇಗೆ ಅಂದ್ರೆ, ಫಸ್ಟ್ ಟೈಮ್ ಏನೋ ಒಂದು ಓದಿ ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ. ಅದೇ ಎಕ್ಸಾಮ್ ಹಿಂದಿನ ದಿನ ಜಸ್ಟ್ 8 hours ಅಲ್ಲಿ ಎಂಟೈರ್ ಸಿಲೆಬಸ್, ಎಂಟೈರ್ ಚಾಪ್ಟರ್ಸ್ ನ ರಿವೈಸ್ ಮಾಡ್ಬಿಡ್ತೀರಾ. ಬಿಕಾಸ್ ಆಲ್ರೆಡಿ ಓದಿರೋದ್ರಿಂದ ಈಸಿ ಆಯ್ತು. ಹಾಗೆ ನಿಮ್ಮ ಫಿಟ್ನೆಸ್ಸು ಸಹ. ನೆಕ್ಸ್ಟ್ ವಿಚಾರ ಏನಂದ್ರೆ, 3-6 ಮಂತ್ಸ್ ಅಲ್ಲಿ ನಾನು ನಿಮ್ಗೆ ಫ್ಯಾಟ್ ಲಾಸ್ ಬೇಕಾದ್ರೆ ಮಾಡಿಸ್ಕೊಡ್ಬಲ್ಲೆ ಅಂತ ಅನ್ಸ್ತು. ಬಿಕಾಸ್ ನನ್ನ ಕ್ಲೈಂಟ್ಗೆ ರೈಟ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಬೇಕು. ತುಂಬಾ ಜನ ಈ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಟ್ರೈ ಮಾಡ್ತಾರೆ, ಅದು ಪಾಸಿಬಲ್ ಆಗಲ್ಲ ಅಂತ ಅಂದಾಗ ಕ್ವಿಟ್ಟೇ ಮಾಡ್ತಾರೆ. ಅದು ನನಗ್ ಬೇಡ. 1 ವರ್ಷ ಆಗ್ಲಿ 2 ವರ್ಷ ಆಗ್ಲಿ ಅನ್ಕೊಂಡಿದ್ದು ಸಾಧನೆ ಮಾಡಬೇಕು. ನಾನು ನನ್ನ ಕ್ಲೈಂಟ್ಸ್ಗೆ ಏನು ಜಾಯಿನ್ ಆಗೋಕ್ಕಿಂತ ಮುಂಚೆ ರಿಸಲ್ಟ್ಸ್ ನ ಪ್ರಾಮಿಸ್ ಮಾಡಿದ್ನೋ ಅದನ್ನ ಡೆಲಿವರ್ ಮಾಡಬೇಕು. ಅದು ನನ್ನ ಕರ್ತವ್ಯ. ಅವ್ರು ನಮ್ ಕೋಚಿಂಗ್ ತಗೊಳ್ದೇ ಇದ್ರು ನನಗೆ ಚಿಂತೆ ಇಲ್ಲ. ಬಟ್ ಕೋಚಿಂಗ್ ತಗೊಂಡ್ಮೇಲೆ ಆ ಒಂದು ಪ್ರಾಪರ್ ಫೇಸ್ಗೆ ಸೆಟ್ ಆಗಿ ಫಿಟ್ ಆಗ್ಬೇಕು. ಅದು ನನ್ನ ಗೋಲ್. ಸುಳ್ಳು ಹೇಳಿದ್ರೆ ಕ್ಲೈಂಟ್ಸ್ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಇಮಿಡಿಯೇಟ್ಲಿ ತಗೊಳ್ಳೋಂಥದ್ದಲ್ಲ.